ಐಡೆಂಟಿಫಿಕೇಶನ್ ಲೆಟ್ರು ಎಲ್ಲ ಕ್ಯಾರಿ ಮಾಡಿ, ವೆಹಿಕಲ್ ನಂಬರ್, ವಿತ್ ವೆಹಿಕಲ್ ನಂಬರ್, ಟೆಲಿಫೋನ್ ನಂಬರ್, ಡ್ರೈವರ್ ಹೆಸರು, ಬ್ಯಾಂಕು ಅಕೌಂಟ್ ನಂಬರು, ಡೇಟ್ ಆಫ್ ವಿಡ್ರಾವಲ್. ಯಾವ ಥರ ಕಾಂಗ್ರೆಸ್ನಲ್ಲಿ ಹಿಂಗೆ ಇಷ್ಟು ಸ್ಪಷ್ಟವಾಗಿ ಎಲ್ಲ ರೀತಿಯಾದಂಥ ಪಾರದರ್ಶಕವಾಗಿ ತಗೊಂಡು ಹೋಗಿರೋಂಥದ್ದು. ಇನ್ಕಮ್ ಟ್ಯಾಕ್ಸ್ ಇಲಾಖೆ ಅವ್ರು ಬಂದು ಅಲ್ಲಿ ತನಿಖೆ ಮಾಡಿ ನೋಡಿ, ಇದು ಭಾಳ ಕ್ಲಿಯರ್ ಆಗಿದೆ, ಇದು ಯಾವುದು ಸೀಸ್ ಮಾಡೋಂಥಲ್ಲ, ಕಾನೂನುಬದ್ಧವಾಗಿದೆ ಅಂತ ಹೇಳಿದ್ರು ಸಹ ಇವತ್ತು ಕಾನೂನು ಉಲ್ಲಂಘನೆಯನ್ನ ಮಾಡಿ ಇವತ್ತು ಪೊಲೀಸ್ ಗೃಹ ಇಲಾಖೆಯವರು ಹಣನ ಸೀಸ್ ಮಾಡಿ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ದಾರೆ, ಇಲ್ಲೀಗಲ್ ಆಗಿ ಇಟ್ಕೊಂಡಿದ್ದಾರೆ. ಇದನ್ನ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಇವತ್ತು ಬಿಜೆಪಿಯಿಂದ ಆಗ್ತಿದೆ. ಹಾಗಾಗಿ ಇವತ್ತೆಲ್ಲ ಒಂದ್ ಕಡೆ ಕ್ಯಾಶ್ ಬುಕ್ ಎಲ್ಲವನ್ನು ಏನೇನ್ ಬೇಕೋ, ಬ್ಯಾಂಕ್ ಅಕೌಂಟ್ಸ್, ಎಕ್ಸ್ಟ್ರಾಕ್ಟ್ಸ್, ಬಿಲ್ಲು, ವೋಚರು ಎಲ್ಲವನ್ನು ಕೊಟ್ಟಾಗಿದೆ. ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷದವರು ಆಪಾದನೆ, ಇವರಾಗೆ ಅಲ್ಲಿ ಇಲ್ಲಿ ಹಣವನ್ನ ಪಡ್ಕೊಂಡು ಹೋಟೆಲ್ನಲ್ಲಿ ತಗೊಂಡು ಇವ್ರ ಮಂತ್ರಿಗಳು ತಗೊಳ್ಳೋದು, ಲೂಟಿ ಮಾಡ್ತಿರೋರು, ಹಗಲು ದೊರಡೆ ಮಾಡ್ತಿರೋರು, ಎಲ್ಲಾ ಕಡೆ ಕುಕ್ಕರ್ ಕೂಗಿಸೋರು, ಹಂಚಿಕೆ ಮಾಡೋಂಥವ್ರು, ಫ್ರೀ ಬೀಸ್ ಡಿಸ್ಟ್ರಿಬ್ಯೂಷನ್, ಬರೀ ಸುಳ್ಳು ಹೇಳ್ಕೊಂಡು ಓಡ್ತಿದ್ದಾರೆ. ಬರೀ ಸುಳ್ಳು ಹೇಳ್ಕೊಂಡು ಬೇಸ್ಲೆಸ್ ಆಗಿ ಕ್ಯಾಂಪೇನ್ ಮಾಡ್ಕೊಂಡು ಈ ರೀತಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದ್ ಕಡೆ ಹತಾಶರಾಗಿ ಇವ್ರಿಗೆ ಯಾವ ಕಾರಣದಲ್ಲೂ ಏನು ಮತ ಕೊಡುವಂಥದ್ದಲ್ಲಿ ಏನೂ ಪ್ರಯೋಜನ ಇಲ್ಲ. ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಗಾಗಿ ಚಿದಂಬರಂ ಅವರು ಕೇರಳದಲ್ಲಿ ಹೇಳ್ತಾ ಇದ್ರು ಕಮ್ಯುನಿಸ್ಟ್ ಪಾರ್ಟಿಯವರಿಗೆ, ಇದು ದೇಶದ ಚುನಾವಣೆ ಅಂತ. ನಾವು ಹೇಳ್ತಿರೋದು ಇದು ದೇಶದ ಚುನಾವಣೆ ಸ್ವಾಮಿ. ಚಿದಂಬರಂ ಹೇಳಿರೋ ಮಾತನೇನು ಹೇಳ್ತೀನಿ, ದೇಶದ ಚುನಾವಣೆ, ನಿಮ್ಗೆ ಓಟ್ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ, ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಿ. ಇದು ದೇಶದ ಚುನಾವಣೆ, ಇದು ರಾಜ್ಯ ಮಟ್ಟದ ಚುನಾವಣೆ ಅಲ್ಲ ಅಂತ ನೀವು ಚಿದಂಬರಂ ಅವರು ಹೇಳ್ಕೊಂಡಿದ್ದಾರೆ. ಸೊ ವೆರಿ ಕ್ಲಿಯರ್ಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ನೀವು ಅರ್ಥವನ್ನ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಬೇಕು. ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿನ ಇಲ್ಲಿಗೆ ನಿಲ್ಲಿಸ್ತೀನಿ. ನಮ್ಮ ಇತರ ನಾಯಕರುಗಳು ಮಾತಾಡೋಣ. ಹಾಗಾಗಿ ಚಿದಂಬರಂ ಅವರು ಕೇರಳದಲ್ಲಿ ಹೇಳ್ತಾ ಇದ್ರು ಕಮ್ಯುನಿಸ್ಟ್ ಪಾರ್ಟಿಯವರಿಗೆ, ಇದು ದೇಶದ ಚುನಾವಣೆ ಅಂತ. ನಾವು ಹೇಳ್ತಿರೋದು ಇದು ದೇಶದ ಚುನಾವಣೆ ಸ್ವಾಮಿ. ಚಿದಂಬರಂ ಹೇಳಿರೋ ಮಾತನೇನು ಹೇಳ್ತೀನಿ, ದೇಶದ ಚುನಾವಣೆ, ನಿಮ್ಗೆ ಓಟ್ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ, ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಿ. ಇದು ದೇಶದ ಚುನಾವಣೆ, ಇದು ರಾಜ್ಯ ಮಟ್ಟದ ಚುನಾವಣೆ ಅಲ್ಲ ಅಂತ ನೀವು ಚಿದಂಬರಂ ಅವರು ಹೇಳ್ಕೊಂಡಿದ್ದಾರೆ. ಸೊ ವೆರಿ ಕ್ಲಿಯರ್ಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ನೀವು ಅರ್ಥವನ್ನ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಬೇಕು. ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿನ ಇಲ್ಲಿಗೆ ನಿಲ್ಲಿಸ್ತೀನಿ. ನಮ್ಮ ಇತರ ನಾಯಕರುಗಳು ಮಾತಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.